ಈಗಿನ ಕಲಿಯುಗದೊಳಗೆ ದುಡ್ಡು ಭಾಳ ಚಲೋ ಆಟ ಆಡಾಕತ್ತೈತೆ ನೋಡ್ರಿ. ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ದುಡ್ಡಿನ ಮೇಲೆ ಬಡವರನ್ನು ಭಾಳ ಚಲೋ ಅಳಿತಾರೆ. ಆತ ಓದಲಿಲ್ಲ ಅಂದರೂ ಕೂಡ ಆತನ ಕಡೆ ಭಾಳ ಚಲೋ ದುಡ್ಡು ಇತ್ತಂದ್ರೆ ಆತನಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಗೌರವ ಕೊಡ್ತೀವಿ. ಆತನೇ ದೊಡ್ಡವ ಅಂತ ನಾವು ಭಾವಿಸ್ಕೊಳ್ತೀವಿ. ಹೌದಲ್ರಿ? ಈಗಿನ ಸಮಾಜದೊಳಗೆ ಸ್ವಾರ್ಥದೊಳಗೆ ತುಂಬಿರುವಂಥ ಸಮಾಜದೊಳಗೆ ಬರ್ಬರ್ತ ಸ್ವಲ್ಪ ನಿಯತ್ತು ಕಮ್ಮಿ ಆಗತ್ತದ ನೋಡ್ರಿ. ಎದಕ್ಕೆ ಸಾಕ್ತೀರಿ? ನಿಯತ್ತಿಗೆ ಅರ್ಹ ರೈತ ಅಂತ. ಪ್ರಾಣಿಗಳನ್ನು ಸಾಕ್ತೀರಿ, ನಾಯಿಯನ್ನು ಮನೆ ಒಳಗೆ ಸಾಕ್ತೀರಿ. ಆ ನಾಯಿಗೆ ಇರುವಂಥ ಒಂದಿಷ್ಟು ನಿಯತ್ತು ನಮ್ಮ ಮನುಷ್ಯರೊಳಗೆ ಇಲ್ಲ. ನೋಡ್ರಿ, ನೀವು ಸುಮ್ಮ ನಾಯಿ ಪ್ರಾಣಿ ನಿಮ್ಮ ಹತ್ತಿರ ಬಂದು ಏನರ ಸ್ವಲ್ಪ ಕಿತಾಪತಿ ಮಾಡ್ತು ಅಂದ್ರೆ ಒಂದು ಏಟ ಹೊಡ್ರಿ, ಅದಕ್ಕೆ ದೂರ ಹೋಗಿ ನಿಲ್ಲುತ್ತದೆ. ಅದು ದೂರ ಹೋಗಿ ನಿಂತು ಮಾಲಕನ ಗುರಾಯಿಸಕತ್ತಿರ್ತದ, ನೋಡಾಕತ್ತಿರ್ತದ. ನನ್ನ ಮಾಲಕ ಸಿಟ್ಟಿನಿಂದ ಯಾವಾಗ ಸ್ವಲ್ಪ ನಗತಾನ ಅವಾಗ ಮತ್ತೆ ಬಾಲ ಅಳ್ಳಾಡ್ಸ್ಕೋತ ಮಾಲಕನ ಹತ್ರ ಬರ್ತದೆ ನೋಡ್ರಿ. ಅದು ಬರ್ತೈತಲ್ಲ. ಅದೇ ಒಬ್ಬ ನಿಮ್ಮ ಮಗನಿಗೆ ಹೊಡ್ರಿ, ಬೇರೆ ಯಾರಿಗೂ ಅಲ್ಲ, ನಿಮ್ಮ ಮಗನಿಗೆ ಹೊಡ್ರಿ. ಈ ಮನೇನ ಒಲ್ಲೆ ಅಂತ ಬಿಟ್ಟು ಹೋದ ಹೊಳ್ಳಿ ತಿರುಗಿ ನೋಡಂಗಿಲ್ಲ ಅವ. ಎಲ್ಲೈತ್ರಿ ನಾಯಿಗೆ ನಮಗೆ, ಎಲ್ಲೈತಿ ಪ್ರಾಣಿಗೆ ನಮಗೆ, ಎಷ್ಟು ವ್ಯತ್ಯಾಸ ಐತಲ್ಲ. ಅದಕ್ಕಾಗಿ ಈ ಪ್ರಾಣಿಗಳದ ನಾನು ಯಾಕೆ ನಾಯಿಗೆ ನಿಯತ್ತು ಹೇಳಾಕತ್ತೀನಿ ಅಂದ್ರೆ, ಮೊದಲು ನೋಡ್ರಿ ನೀವು, ನಿಯತ್ತು ಅಂದ ತಕ್ಷಣ ನಮಗೆ ಮೊದಲು ಬಾಯಿ ಒಳಗೆ ಬರೋದ ನಾಯಿ. ಅಷ್ಟು ದೊಡ್ಡ ನಿಯತ್ತಿನ ನಂಬಿಕೆಗೆ ಅರ್ಹವಾಗಿರುವಂಥ ನಾಯಿಯನ್ನು ನಾವೆಲ್ಲ ಪ್ರೀತಿಸ್ತೀವಿ. ಆ ನಾಯಿ ಹಾಗೆ ಅಪರ ಮತ್ತು ನಾಯಿಗಿಂತ ನಾವು ಕಡಿ ಆದ್ವೇನ್ರಿ ಅಂತ ನೀವು ಅನ್ಬೋದು. ಹೌದ್ರಿ, ಎಲ್ಲರೂ ಅಲ್ಲ. ಇತ್ತೀಚಿನ ಒಂದಿಷ್ಟು ನಿಯತ್ತಿಲ್ಲಾರ್ದ ಪ್ರಾಣಿಗಳು ನೋಡಬೇಕು. ಭಾಳ ಚಲೋ ನಂಬಿಸಿ ನಮ್ಮೋರಿ ಅಂದ ಆ ಕುತ್ತಿಗೆಗೆ ದಾರ ಕಟ್ಟಿ ಕೊಲೆ ಮಾಡುವಂಥ ದಿನಮಾನದೊಳಗೆ ನಾವು ಅದೀವಿ. ಯಾವಾಗ ಯಾವ ಪಾತ್ರ ಹಾಕೊಂಡು ಯಾವಾಗ ಯಾರು ಹೆಂಗೆ ಬರ್ತಾರೆ ಗೊತ್ತಾಗಂಗಿಲ್ಲ. ಆ ನಾಟಕದೊಳಗೆ ಭಾಳ ಜನ ನೋಡ್ರಿ, ನಮ್ಮೋರಿ ಅಂತ ಬರೋರು ಭಾಳ ಜನ ಇರ್ತಾರೆ, ನಮ್ಮೋ ಅಂದ ನಂಬಿಸಿ ಕೊಲೆ ಮಾಡೋರು ಭಾಳ ಜನ ಇರ್ತಾರೆ. ಅಂತ ಎಲ್ಲ ನಾಟಕದ ಪ್ರಪಂಚದೊಳಗೆ ನಮ್ಮನ್ನು ನಾವು ಬಹಳ ಚಲೋ ತೆಗೆದುಕೊಂಡು ಹೋಗೋದೇ ಜೀವನ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಭಗವಂತನ ಬಹಳ ದೊಡ್ಡ ಪೂಜೆ ಯಾವುದು ಅಂದ್ರೆ, ಭಾಳ ಚಲೋ ರೇಷ್ಮೆ ಸೀರೆಗಳನ್ನು ಉಟ್ಕೊಂಡು ದೇವ್ರ ಹತ್ತಿರ ಬಂದು ಎಡೆ ಮಾಡೋದು ದೊಡ್ಡ ಪೂಜೆ ಅಲ್ಲ. ಭಗವಂತನ ಬಹಳ ದೊಡ್ಡ ಪೂಜೆ ಅಂದ್ರೆ ಕೈಗೆ ಬಹಳ ಚಲೋ ಖಡ್ಗ ಹಾಕ್ಕೊಂಡು, ಬಂಗಾರದ ಖಡ್ಗ ಹಾಕ್ಕೊಂಡು, ಕೋಟಿ ರೂಪಾಯಿ ನನ್ನ ಕಡೆ ಐತಂತ ದೇವ್ರ ಕಡೆ ತಂದು ಬಂಗಾರ ತೋರಿಸೋದು ದೊಡ್ಡ ಪೂಜೆ ಅಲ್ಲ. ಭಗವಂತನ ಬಹಳ ದೊಡ್ಡ ಪೂಜೆ ಅಂದ್ರೆ ಆತನಿಗೆ ಎಡಿ ತಂದು ಅರ್ಪಣೆ ಮಾಡೋದು ದೊಡ್ಡ ಪೂಜೆ ಅಲ್ಲ. ಭಗವಂತನ ಬಹಳ ದೊಡ್ಡ ಪೂಜೆ ಯಾವುದು ಅಂದ್ರೆ, ಇನ್ನೊಬ್ಬರ ಕಣ್ಣೀರು ಕೆಳಗೆ ಬೀಳುವಂಥ ಕಣ್ಣೀರನ್ನು ಯಾರು ಒಂದು ಸಣ್ಣ ಖರ್ಚಿಪ್ಪು ತಗೊಂಡು ನೀ ಆರಾಮಿರು, ನಿನ್ನ ಜೊತೆಗೆ ನಾ ಇರ್ತೀನಿ ಅಂತ ಕಣ್ಣೀರು ಒರೆಸ್ತಾರಲ್ಲ, ಅದ ಭಗವಂತನ ಬಹಳ ದೊಡ್ಡ ಪೂಜೆ ಅನ್ನೋದನ್ನು ತಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಂಡು ಒಂದಿಷ್ಟು ನಿಯತ್ತು, ನಂಬಿಕೆ ಅದೆಲ್ಲವನ್ನು ರೂಢಿಸಿಕೊಂಡು ಜೀವನ ಸಾಗಿಸಿದಾಗ ಬದುಕು ಸುಂದರ ಆಗ್ತದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ರಿ. ನಾಳೆ 9ನೇ ದಿನ, ಇನ್ನೊಂದು 2 ದಿನದಾಗ ಎಲ್ಲ ಕಾರ್ಯಕ್ರಮಗಳು ಮುಗಿತಾವ. ನಾಳೆ ಉಡಿ ತುಂಬ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ನಾಳೆ ಇರೋದರಿಂದ ಹೆಚ್ಚಿನ ಸಂಖ್ಯೆ ಒಳಗೆ ತಾವೆಲ್ಲರೂ ಕೂಡ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಿನ ಸಂಖ್ಯೆ ಒಳಗೆ ಬರ್ರಿ ಅನ್ನಕತ್ತೀನಿ ರೀ. ನೀವು ಎಷ್ಟು ಬರಾಕತ್ತೀರಿ ಅನ್ನೋದು ಗೊತ್ತಾಗೋದು ನನಗೆ. ಇದಂತೂ ಪ್ಯಾಕ್ ಆಗತ್ತೆ ಬಿಟ್ಟೈತೆ, ಅದಕ್ಕೆ ಹೇಳೋದು ಬಿಟ್ಟುಬಿಟ್ಟಿನಿ ರೀ ನಾನು. ಈ ಹೊರಗೆ ಕೊಡ್ತಾರೇನ್ರಿ ಹೆಣ್ಮಕ್ಳು? ಹೊರಗೋದಾರೇನ? ಈ ಕಡೆ ಎಲ್ಲ ಹೊರಗೆ ಕೊಡಂಗೆ ಕಾಣ್ತಾರೆ. ಇದು ಸ್ಟಾರ್ಟಿಂಗ ಪ್ಯಾಕ್ ಆಗಿಬಿಡಾಕತ್ತ, ಒಂದು ಲೆಕ್ಕ ಸಿಗೋಲ್ದು ನನಗೆ. ಈ ಬಯಲು ವೇದಿಕೆ ಅಲ್ಲಿ ಇಲ್ಲಿ ಹೋದಾಗ ಇಟ್ಟಿಟ್ಟು ಜನ ಬರಾಕತ್ತಾರಂದ್ರೆ ಬರ್ರಿ ಜನ ಬರಾಕತ್ತ ಅಂತೀವಿ. ಇಲ್ಲಂತೂ 1ನೇ 2ನೇ ದಿನನೂ ಪ್ಯಾಕ್ ಮಾಡಿಬಿಟ್ರಿ ನೀವು. ಏನು ಗೊತ್ತಾಗ್ಬೇಕ್ರಿ ಇವ?
ಅದಕ್ಕಾಗಿ ನಾಳೆ ಉಡಿ ತುಂಬು ನಿಮ್ಮ ವಿಶೇಷ ಕಾರ್ಯಕ್ರಮ ಇರೋದರಿಂದ ಊರಿನ ಎಲ್ಲ ತಾಯಂದಿರು ಮುತ್ತೈದರು ಉಡಿಯನ್ನು ತುಂಬಿಸಿಕೊಂಡು ಆ ತಾಯಿಯ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗ್ರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಣ್ಣ ಕನಕನಗಳಲ್ಲಿ ತಂಪು ತನಿವೆಗಳಿರಲಿ, ಒಲವಿನ ಹೊರತೆ ನಿಮಗೆಂದು ಬತ್ತದಿರಲಿ, ರಸವು ರಸವಾಗಿ ಬಾಳು ನಂದನವಾಗಿ. ದಿನಮಾನದೊಳಗೆ ಸ್ವಾರ್ಥದೊಳಗೆ ತುಂಬಿಕೊಂಡಿರುವಂಥ ಈ ಪ್ರಪಂಚದೊಳಗೆ ನಿಯತ್ ಅನ್ನೋದು ಸ್ವಲ್ಪ ಕಡಿಮೆ ಆಗತ್ತ, ನಂಬಿಕೆ ಅನ್ನೋದು ಕಡಿಮೆ ಆಗತ್ತ. ಮನುಷ್ಯ ನಿಯತ್ತಿಗೆ ಅರ್ಹನಲ್ಲ ಅನ್ನುವಂಥ ದಿನಮಾನಗಳ ಉದ್ಭವ ಆಗಾಕತ್ತವ. ಯಾಕ್ರಿ ಹೀಗೆ? ಉದಾಹರಣೆ ತೆಗೆದುಕೊಳ್ಬೇಕಂದ್ರೆ ಒಂದು ನಾಯಿ ತಗೊಳ್ರಿ ನೀವು. ಆ ಮಾಲಕ ಎಷ್ಟು ಚಲೋ ನಾಯಿ ಸಾಕಿರ್ತಾನ, ಹಿಂಗೆ ಹೊಲಕ್ಕೆ ದುಡಿಲಿಕ್ಕೆ ಹೋಗುವಂಥ ಸಂದರ್ಭದೊಳಗೆ ಎತ್ತಿನ ಗಾಡಿ ಒಳಗೆ ಹೋಗ್ತೀರಿ. ಮುಂದೆ 2 ಎತ್ತುಗಳನ್ನು ಕಟ್ಕೊಂಡು ಅಲ್ಲೇ ಹೊಲದಾಗ ಮಸ್ತ್ ಊಟ ಮಾಡಿದ್ರೆ ಆಯ್ತು ಅಂತ ತಿಳ್ಕೊಂಡು ಬುತ್ತಿ ಕಟ್ಕೊಂಡು ನಿಮ್ಮ ಜೊತೆಗೆ ಒಂದು ನಾಯಿ ಕರ್ಕೊಂಡು ಹೊಲಕ್ಕೆ ಹೊಂಟಿರ್ತೀರಿ. ಆ ನಾಯಿ ನೀವು ಹೊಲದಾಗ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಆ ಬುತ್ತಿಯನ್ನು ಒಂದು ಗಿಡದ ಕೆಳಗಿಟ್ಟು ಆ ನಾಯಿನ ಅಲ್ಲೇ ಇರಿಸ್ತೀರಿ ನೀವು. ಆ ನಿಯತ್ತಿನ ಸಾಕಿರುವಂಥ ನಾಯಿ ನೋಡ್ರಿ ಎಷ್ಟು ಪ್ರಾಮಾಣಿಕತೆ ಅದಕ್ಕೆ. ಆ ಬುತ್ತಿ ಕಡೆ ಆ ನಾಯಿನ ಬಿಟ್ಟು ಹೋದ್ರಿ ಅಂದ್ರೆ ಆ ನಾಯಿ ಆ ಬುತ್ತಿಯನ್ನು ಮುಟ್ಟುತ್ತೇನ್ರಿ? ಸಾಧ್ಯನೇ ಇಲ್ಲ. ಅದ ಮೂಸು ಸರಕರ ನೋಡಂಗಿಲ್ಲ. ಅದಕ್ಕೆ ಕೆಟ್ಟ ಹಸುವಾಗಲಿ, ಕಿಮ್ಮತ್ತಿನ ಊಟವನ್ನು ಇಡ್ರಿ, ಏನ ಭಕ್ಷ್ಯ ಭೋಜನವನ್ನು ಅಲ್ಲಿ ಬುತ್ತಿ ಒಳಗಿಟ್ಟರೂ ಕೂಡ ಆ ನಾಯಿ ಆ ಬುತ್ತಿ ಕಡೆ ಹಣಿಕೆಯೂ ಹಾಕಂಗಿಲ್ಲ. ಯಾಕಂದ್ರೆ ಅಲ್ಲೇ ಕೂಡ್ತದ ಅದು. ಯಾಕಂದ್ರೆ ಆ ಮನುಷ್ಯ ಸಾಕಿರುವಂಥ ಮಾಲಕ ಆತನಿಗೆ ನಾನು ಮೋಸ ಮಾಡಬಾರ್ದು ಅಂತ. ಅದರೊಳಗೆ ನೋಡ್ರಿ ನಿಯತ್ ಅನ್ನೋದು ಎಷ್ಟೈತು. ಅದ ಒಂದು ದಿನ ನಾಯಿನ ಬಿಟ್ಟು ಮನುಷ್ಯನ ಕರ್ಕೊಂಡು ಹೋಗ್ರಿ, ಇಲ್ಲೇ ಕೂಡು, ಹೊಲ್ದಾಗ ಕೆಲಸ ಮಾಡಿ ಬರ್ತೇನೆ ಅಂತ ನಾ ಮನುಷ್ಯನ ಅಲ್ಲೇ ಕೂಡಿಸಿ ಬುತ್ತಿ ಇಟ್ಟು ಹೋದ್ರಿ ಅಂದ್ರೆ ಅವೇನೋ ಬುತ್ತಿ ಮುಟ್ಟಂಗಿಲ್ರಿ. ಅದ್ರ ಮೇಲೆ ಏನೇನು ಸ್ವಲ್ಪ ಏನಾರು ಹಪ್ಪಳ ಗಿಪ್ಪಳ ತೊಗೊಂಡಿರ್ತಾರ, ಅದಟ್ಟ ತಿಂದು ಕೂತಿರ್ತಾನ. ಇದು ಮನುಷ್ಯನ ನಿಯತ್ತು. ಆ ಪ್ರಾಣಿಗೆ ನೋಡ್ರಿ ನೀವು ಎಷ್ಟು ಲಕ್ಷ ಕೊಡ್ರಿ, ಅದು ಏನೂ ಬಯಸಂಗಿಲ್ಲ. ಬರೀ ಒಂದು ಅರ್ಧ ರೊಟ್ಟಿಗೆ ನಿಯತ್ತನ್ನು ತೋರಿಸ್ತದ ನಾಯಿ. ನೀವು ಹಾಕೋದೆಷ್ಟ್ರಿ? ಒಂದು ಅರ್ಧ ರೊಟ್ಟಿ. ಅರ್ಧ ರೊಟ್ಟಿಗೆ ಗಿರ್ದ ಜಗತ್ತಿನಟ್ಟ ಆ ಪ್ರೀತಿಯನ್ನು ತೋರಿಸುವಂಥ ನಾಯಿ. ಆ ಮನೆಯ ಮಾಲೀಕ ಮಸ್ತ್ ಸಾಕಿರುವಂಥ ನಾಯಿಯನ್ನು ಮನ್ಯಾಗ ಬಿಟ್ಟು ಬಹಳ ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ. ಆ ಮನೆ ಒಳಗೆ ಒಂದು 3-4 ಜನ ಆಳುಗಳಿದ್ರು, ದುಡ್ಯಾಕ ಆಳುಗಳು, ಕೈಗೊಬ್ರು ಕೆಲಸಗಾರರಿದ್ರು. ಅಂತ ಮನೆ ಒಳಗೆ ವಿದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತವನಿಗೆ. ಮತ್ತು ವಿದೇಶಕ್ಕೆ ಹೋಗ್ಬೇಕಂದ್ರೆ ನಾಯಿನ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ. ಆ 2 ಆಳುಗಳನ್ನು ತೆಗೆದು ಒಬ್ಬ ಆಳನ್ನು ಇಟ್ಟು ಅವನಿಗೆ ಹೇಳಿದ, ನಾನು ವಿದೇಶಕ್ಕೆ ಹೋಗಿ ಬರೋದು 15 ದಿನ ಆಗ್ತದಪ್ಪ, ಈ ಅರಮನೆ ಎಲ್ಲ ಜವಾಬ್ದಾರಿ ನಿನ್ನದೇ. ಬೆಳಗ್ಗೆ ಬರಬೇಕು, ನೋಡ್ಕೋಬೇಕು, ಮತ್ತು ಸಾಯಂಕಾಲ ಕದ ಹಾಕ್ಕೊಂಡು ಕೀಲೆ ಹಾಕ್ಕೊಂಡು ಹೋಗೋ ಜವಾಬ್ದಾರಿ ನಿಂದ. ಮನೆ ಒಳಗೆ ಯಾರೂ ಇರಂಗಿಲ್ಲ. ಆ ನಾಯಿಗೆ ಸರಿಯಾದ ಸಮಯದೊಳಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ಹಾಕಿ ಹೋಗ್ಬೇಕಂತ ಹೇಳಿದ. ಅವಾಗ ಚಲೋ ನೋಡ್ಕೊಳಕತ್ತ ಆಳ ನಾಯಿನ ಅಲ್ಲೇ ಹೊರಗೆ ಕಟ್ಟುತ್ತಿದ್ದ. ಅದಕ್ಕೆ ಒಂದು ಗುಡಿಸಲು ಸಪ್ರೇಟ್ ಮಾಡಿದ್ದ. ಚಲೋ ನಾಯಿ ಸಾಕಿದ್ದ. ಏನು ಹೊರಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಅನ್ನುವಂಗೆ ಅದು ಇತ್ತದ ನಾಯಿ. ಮನೆ ಒಳಗೆ ಕೆಲಸ ಮಾಡಿ ಸಾಯಂಕಾಲ ರಾತ್ರಿ ಮಲ್ಕೊಳ್ಳಾಕ ಮನೆಗೆ ಹೋಗಬೇಕು ಅಂತ ವಿಚಾರ ಮಾಡಾಕತ್ತಿದ್ದ. ಇನ್ನೇನು ಹೊರಗೆ ಹೋಗ್ಬೇಕನ್ನಾಗತ್ತಿದ್ದ. ಅವಾಗ ಒಬ್ಬ ಕಳ್ಳ ಇವನಿಗೆ ಭೇಟಿ ಆದ. ಅವನು ಭಾರಿ ಶಾನೆ ಇದ್ದಾರೆ. ಆ ಮನೆ ಯಾವಾಗ ಕಣ್ಣ ಹಾಕಿ ಹೊಡೆದೇನ ಅಂತ ಅವನು ಕುಂತಿದ್ದ. ಮೊದಲು ಮನುಷ್ಯನಿಗೆ ಭೇಟಿ ಆದ, ಆಳ ಮನುಷ್ಯನಿಗೆ. ಅವನದು ವಿಚಾರ ಏನಂದ್ರೆ,
ಇವ್ರಂತೂ ಮಾಲಕರು 15 ದಿನ ಹೋಗ್ಯಾರ, ಇವನ್ ಜೊತೆ ಸ್ವಲ್ಪ ಕಾಂಪ್ರಮೈಸ್ ಆಗಿಬಿಟ್ಟಿವಿ ಅಂದ್ರೆ, ಸ್ವಲ್ಪ ಇವನ್ ಜೊತೆ ಡೀಲಿಗೆ ಇಳಿದು ಬಿಟ್ಟಿವಿ ಅಂದ್ರೆ ಅರಮನೆಯನ್ನ ಹೊಡಿಬೋದಲ್ಲ ಅಂತ ಅವ. ಯಾವಾಗ ಹೊರಗೆ ಹೋಗುವಂಥ ಸಂದರ್ಭದೊಳಗೆ ಮಾತುಕತೆ ಆಯ್ತು, ನೋಡಪ್ಪ ನಾವು ನಾಳೆ ಕಳ್ಳತನಕ್ಕೆ ಬರ್ತೀವಿ, ನೀ ಮನೆ ಒಳಗೆ ಇರಬೇಡ, ನಿನಗೆ ಆ ಮನೆ ಒಳಗೆ ಏನು ಸಿಗ್ತದ 1 ಲಕ್ಷ 2 ಲಕ್ಷ ನಿನಗೂ ಕೊಡ್ತೀವಿ, ಚಿಂತೆ ಮಾಡಬೇಡ, ಎಲ್ಲೆಲ್ಲಿ ಬಂಗಾರ ಇಟ್ಟಾರ ಎಲ್ಲೆಲ್ಲಿ ರೊಕ್ಕ ಇಟ್ಟಾರ ಸ್ವಲ್ಪ ತಿಳಿಸ್ಕೊಡು ಅಂದ. ಅವಾಗ ಮತ್ತು ಮನುಷ್ಯ ಅಂದಮೇಲೆ ಆಸೆ ಇರೋದು, ಅತಿ ಆಸೆ ಅಂತೂ ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ ಇದು. ಯಾವಾಗ ಮನುಷ್ಯ ಆಸೆಗೆ ಬಿದ್ದ ಅವಾಗ ಅಂದ, ಕಳ್ಳನಿಗೆ ಹೇಳಿದ, ಮತ್ತು ನನ್ನ ಮಾಲಕಗೆ ಕಳ್ಳತನ ಇದೆಲ್ಲ ಮಾಡಿದ್ದು ಗೊತ್ತಾಯ್ತಂದ್ರೆ ಮತ್ತು ನನ್ನ ಮಾಲಕ ನನಗೆ ಬೈತಾನಲ್ಲ, ನಾಳೆ ಅವ ಏನರ ಕೇಸ್ ಮಾಡಿದ್ರೆ ನಾ ಜೈಲಿಗೆ ಹೋಗ್ಬೇಕಾಕತ್ತಲ್ಲ, ಹೆಂಗೆ ಮಾಡಲಿ ಅಂದ. ಅವಾಗ ಅವ ಅಂದ, ನೀ ಏನು ಚಿಂತೆ ಮಾಡಬೇಡ, ನೀ ಏನರ ಜೈಲಿಗೆ ಹೋದೆ ಅಂದ್ರೆ ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂದ. ನಿನಗೆ ಮತ್ತೆ ಕೈ ತುಂಬ ಹಣ ಕೊಡ್ತೀನಿ, ಅದ್ರೊಳಗೆ ಏನು ಸಿಗ್ತದ 30% ನಿನಗೆ ಕೊಡ್ತೀನಿ, ನೀ ಜೈಲಿಗೆ ಹೋದಿ ಅಂದ್ರೆ ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನಂದ, ಮತ್ತು ಮನ್ಯಾಗ ಹೆಣ್ಮಕ್ಳು ನಿನ್ನ ಏನು ತಾಯಿ ತಂದೆಗಳದಾರ ಅವ್ರ ಜವಾಬ್ದಾರಿನೂ ನಂದು, ನೀ ಏನು ಚಿಂತೆ ಮಾಡಬೇಡ ಅಂದಾಗ ಆಯ್ತು ಒಪ್ಕೊಂಡು ಇನ್ನೇನು ಹಿಂಗೆ ಹನಿಕೆ ಹಾಕ್ಬೇಕು ಅನ್ನಕತ್ತಿದ್ದ. ಅವಾಗ ಅವ್ನ ತಲೆಯಾಗ ಹೊಡಿತು ನೋಡ್ರಿ, ಅಲ್ಲಿ ನಾಯಿ ಇತ್ತಲ್ಲ, ಮತ್ತು ನಾನು ಒಪ್ಕೊಂಡೆ ಆಯ್ತು, ಮತ್ತು ನಾಯಿ ಐತಲ್ಲ ಅದು ಹೆಂಗೆ ಮಾಡೋದು ಅಂದ. ಅವಾಗ ಅವ ಕಳ್ಳಂದ, ಆಯ್ತು ಬಿಡು ಅದೇನು ನಾಯಿ, 1-2 ಬಿಸ್ಕೆಟ್ ಒಗೆದ್ರೆ ಸುಮ್ಮ ಕೂತು ಬಿಡ್ತದ ಅದು, ನಿಂದು ಹೇಳು ಮಾರೇ ಅದ್ರದ್ದು ಬಿಡು. ಆಯ್ತು ರೀ. ಮತ್ತು ಮಾರನೇ ದಿನ ಬಂದ, ಕಳ್ಳತನ ಮಾಡಕ್ಕೆ ಬಂದಿದ್ದ, ಗೇಟ್ ದಾಟಕತ್ತಿದ್ದ. ಗೇಟ್ ದಾಟುವಂಥ ಸಂದರ್ಭದೊಳಗೆ ಅವಂತೂ ಹೋಗ್ಯಾನ ಕೀಲಿ ಹಾಕ್ಕೊಂಡು, ಎಲ್ಲಿ ಕೀಲಿ ಇಟ್ಟಿನಿ, ಹೆಂಗೆ ಹೋಗ್ಬೇಕು ಎಲ್ಲ ಹೇಳಿದ್ದಾವ ದಾರಿ ಮಾರ್ಗ. ಯಾವಾಗ ಗೇಟ್ ಒಳಗೆ ನುಗ್ಗಬೇಕನ್ನಕತ್ತಿದ್ದ, ನಾಯಿ ಹಿಂಗೆ ಗುರ್ರಾಯಿಸ್ಕೊಂತ ಕೂತಿತ್ತು ನೋಡ್ರಿ, ಅದು ಮಸ್ತ್ ಗುರ್ರಾಯಿಸ್ಕೊಂತ ಕಣ್ಣು ಹಿಂಗೆ ಪಿಕ್ಕಳಿಸಲಾರ್ದಂಗೆ ನೋಡಾಕತ್ತಿತ್ತ. ಯಾವಾಗ ಇವ್ ಬಂದು ನೋಡ್ತಾನ, ನಾಯಿ ಹಿಂಗೆ ನೋಡಾಕತ್ತೈತಲ್ಲ, ಬೊಗಳೋಲ್ದಾಗೆಲ್ಲತ್ತ ಅಂತ ತಿಳ್ಕೊಂಡು ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಾರಿ. 1 ಹೆಜ್ಜೆ ಒಳಗಿಟ್ಟು ಹಿಂಗೆ ಹೊಂಟ ನೋಡ್ರಿ, ಅವಾಗ ಅದು ಜೋರು ಬಗಳಾಕತ್ತಿ. ಅದು ಬಗಳೋದು ನೋಡಿ ಇವ ಹೆದರಿದ, ಹೆದರಿ ಕಿಶದ ಬಿಸ್ಕಿಟ್ ಎಲ್ಲ ರೆಡಿಯಾಗೇ ಬಂದಿದ್ದ, ಏನೇನು ಬೇಕು ಅದಕ್ಕೆ ಮಸ್ತ್ ಆಹಾರ ತೊಗೊಂಡು ಬಂದಿದ್ದ. ಅದು ಚಲೋ ಸ್ಟ್ಯಾಂಡರ್ಡ್ ಬಿಸ್ಕಿಟ್ ಒಗದ ಹಿಂಗೆ ಒಂದು, ಅದಕ್ಕೆ ಒಗದ್ನ ತಿನ್ಬೇಕಲ್ರಿ, ಅದು ತಿನ್ನಲಿಲ್ಲ. ಇನ್ನೊಂದು ಬಿಸ್ಕಿಟ್ ಒಗದ, ತಿನ್ನಲಿಲ್ಲ. ಮಸ್ತ್ ಅದಕ್ಕೆ ಮಾಂಸದ ಭಕ್ಷ್ಯ ಭೋಜನವನ್ನು ತಂದು ಒಡ್ಡಿದ, ಹಿಂಗೆ ಮುಂದೆ ಸರಿಸಿದ, ಅದನ್ನಾರ ತಿನ್ಬೇಕಿಲ್ಲ, ಅದನ್ನೂ ತಿನ್ನಲಿಲ್ಲ. ಏನೆಲ್ಲ ಇಟ್ಟರೂ ಕೂಡ, ಪ್ರಸಾದವನ್ನು ಇಟ್ಟರೂ ಕೂಡ ಅದು ಹೊಟ್ಟೆ ಮುಟ್ಲಿಲ್ಲ ನೋಡ್ರಿ, ಹೊಟ್ಟೆ ಊಟ ಮುಟ್ಲೇ ಇಲ್ಲ. ಅದು ಬೊಗಳಾಕತ್ತಿ. ಯಾವಾಗ ಅದು ಬೊಗಳೆ ಅಂತ ಯಾವಾಗ ಹಿಂಗೆ ಈ ಕಡೆ ಹೊಂಟ ಹರಿಯಾಕತ್ತಿ ನೋಡ್ರಿ, ಅದು ಹರ್ಕೊಂಡು ಹಿಂಗೆ ಬಂದಾರಂಗೆ ಮಾಡಕತ್ತಿ. ಅವಾಗ ಮನುಷ್ಯ ಸುಮ್ಮ ಗಪ್ಪ ನೆತ್ತು ಕೇಳಿದವ, ಏನು ಅವನಿಗೆ 1 ಲಕ್ಷ ಕೊಡ್ತಾನ ಅಂದ್ರೆ ಮನುಷ್ಯನ ಗಪ್ಪಾಗೆ, ನೀನಾಗ ಗಪ್ಪ ಆಗೋಲಾಗಿ ಅಂದ. ಅದು ಮನುಷ್ಯನ ಮಾತು ಹೇಳತ್ತಂದು ನೋಡ್ರಿ, ನನ್ನೇನು 1-2 ಬಿಸ್ಕೆಟ್ ಒಗ್ಯಾಕೆ ಮನುಷ್ಯನ ಮಾಡಿ ಏನೋ ಅಂತದು, 1-2 ಬಿಸ್ಕೆಟ್ ಹೋಗಿದ್ರೆ ಮಳ್ಳಾಗುವಂಗೆ ಮನುಷ್ಯನ ಮಾಡಿ ಏನು, ನಾನು ನಿಯತ್ತಿನ ಪ್ರಾಣಿ ನಾನು.